ಆಯನೋತ್ಸವದ ಎರಡನೇ ದಿನ ಈ ಪುಟ್ಟ ಸಮಾರಂಭಕ್ಕೆ ಅನಗರ ಪ್ರಾರ್ಥನೆಯೊಟ್ಟಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವಂತಹ ಎಲ್ಲ ಸಭಿಕರು, ಕಲಾ ರಸಿಕರು, ಕಲಾಭಿಮಾನಿಗಳು, ಆಯಾಮ ಅಕಾಡೆಮಿಯ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರಿಗೂ ಮೊದಲಿಗೆ ಈ ಆಯಾಮೋತ್ಸವದ ಎರಡನೇ ದಿನದ ಕಾರ್ಯಕ್ರಮಕ್ಕೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ನಮ್ಮ ಆತ್ಮೀಯ ಕರೆಗೆ ಓಗೊಟ್ಟು ಬಂದಿರುವಂಥ ಹಿರಿಯರಾದ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಯವರು, ಚಂದ್ರವನಾಶ್ರಮ, ಇವತ್ತಿನ ನೃತ್ಯ ನಾಟಕದ ಸಮಾರಂಭದ ಚಾಲನೆ ಕೊಡೋದಕ್ಕೆ ಬಂದಿದ್ದಾರೆ. ಅವರಿಗೆ ಆಯಾಮ ಅಕಾಡೆಮಿಯ ವತಿಯಿಂದ ಸ್ವಾಗತವನ್ನು ಬಯಸ್ತೀನಿ. ಸಂಗೀತ ಸಂಯೋಜಕರು, ಚಲನಚಿತ್ರದ ಸಂಗೀತ ಸಂಯೋಜಕರಾದ ಪೂರ್ಣಚಂದ್ರ ತೇಜ್ ತಮ್ಮ ತೇಜು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಮತ್ತೆ ರವೀಂದ್ರ ಅರಗುಪ್ಪಿ ಸರ್ ಅವರು ದಾವಣಗೆರೆಯಿಂದ ಬಂದು ನಮ್ಮ ಆಯಾಮೋತ್ಸವಕ್ಕೆ ಒಂದು ಮೆರಗನ್ನ ತಂದುಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೀಪನ ಉದ್ಘಾಟಿಸೋದ್ರ ಮೂಲಕ ಅತಿಥಿಗಳು ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ತುಂಬ ಫಾರ್ಮಲ್ ಆಗೇನು ನನಗೂ ಮಾತಾಡೋದಕ್ಕೆ ಬರೋಲ್ಲ. ಹಾಗಾಗಿ ಒಂದಷ್ಟು ವಿಚಾರಗಳು ಇನ್ಫಾರ್ಮಲ್ ಆಗಿ ಹೇಳಕ್ಕೆ ಬಯಸ್ತೀನಿ. ನಮ್ಮ ಮನೆಯಲ್ಲಿ ತುಂಬ ರೂಢಿಯಾಗಿ ಒಂದು ಭರತನಾಟ್ಯ ಕಲಿತು ಅದರ ಶಾಲೆಗಳನ್ನ ಮಾಡೋಕ್ಕೆ ಶುರು ಮಾಡಿದ್ದು ನಮ್ಮ ಅಕ್ಕ ಶಾಂಭವಿ ಸ್ವಾಮಿಯವರು. ಆ ವಿಷಯದ ಬಗ್ಗೆ ನಮಗೆಲ್ಲ ತುಂಬ ಒಂದು ದೊಡ್ಡ ರೆಸ್ಪೆಕ್ಟ್ ಇದೆ. ಎಲ್ಲ ಹಳ್ಳಿಗಳಲ್ಲಿ ಪಾಂಡಪುರ, ಚಿನ್ಕುರುಳಿ, ಶ್ರೀರಂಗಪಟ್ಟಣ, ತುಂಬ, ಆಮೇಲೆ ಯಾವುದು ಬೆಳಗೋಳ, ಈ ಥರ ಮದ್ದೂರು, ಈ ಥರ ತುಂಬ ಸಣ್ಣ ಸಣ್ಣ ಟೌನ್ಗಳಲ್ಲಿ ಮತ್ತು ಹಳ್ಳಿಗಳಲ್ಲೂ ಡ್ಯಾನ್ಸ್ ಕ್ಲಾಸ್ನ ಶುರು ಮಾಡಿ ಅಲ್ಲಿ ತುಂಬ ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ ಮಕ್ಕಳುಗಳು ಕಲಿಯೋಗಿರ್ತಾರೆ. ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಹಳ್ಳಿಗಳಲ್ಲಿ ಎಲ್ಲ ಕಡೆ ತುಂಬ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿದ್ದು. ಅದು ಏನಂತಂದರೆ ನಾವು ಸುಮ್ಮನೆ ಓಕೆ ಒಳ್ಳೆ ಕೆಲಸ ಅಂತ ಹೇಳಿ ಮುಗಿಸೋಕ್ಕಾಗಲ್ಲ. ಅದು ತುಂಬ ಉನ್ನತವಾದ ಮತ್ತು ಮಾಡಲೇಬೇಕಿದ್ದ ಕಮಿಟ್ ಆದ ಒಂದು ಕೆಲಸ. ಅದನ್ನು ಮಾಡಿದರೆ ಅದು ಇನ್ನೆಲ್ಲ ಸಾಧನೆಗಿಂತ ದೊಡ್ಡ ಸಾಧನೆ ಅಂತ ನಾನು ಅನ್ಕೋತೀನಿ ಪರ್ಸ್ನಲ್ ಆಗಿ. ಆ ವಿಚಾರದಲ್ಲಿ ಖಂಡಿತ ಎಲ್ಲ ದೊಡ್ಡ ಚಪ್ಪಾಳೆ. ಇಷ್ಟು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮಗಳು ಮಾಡಿಕೊಂಡು ವಿದ್ಯಾರ್ಥಿಗಳನ್ನ ಬೆಳೆಸ್ಕೊಂಡು, ಮತ್ತೆ ಭರತನಾಟ್ಯ ಅನ್ನೋದು ಒಂದು ಚೌಕಟ್ಟಿನಲ್ಲಿರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದನ್ನ ಮೀರಿ ಒಂದಷ್ಟು ಚೌಕಟ್ಟುಗಳನ್ನ ದಾಟಿ ಬೇರೆ ಬೇರೆ ಆಯಾಮಗಳಲ್ಲಿ ಈ ಕಲೆನ ಪ್ರಯೋಗ ಮಾಡಿದ್ದು ಅದು ಇನ್ನೊಂದು ದೊಡ್ಡ ಹೆಜ್ಜೆ. ಒಂದು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅಥವಾ ಸಾಹಿತ್ಯದ ಹಿನ್ನೆಲೆ ಗೊತ್ತಿದ್ರಿಂದ ಅಥವಾ ಅವರು PhD ಮಾಡಿ ಅದರಲ್ಲಿ ಮಂಡಿಸಿದ ವಿಚಾರಗಳು ಇರ್ಬೋದು, ಇದೆಲ್ಲದನ್ನು ಅವರ ಭರತನಾಟ್ಯ ಸ್ಟೂಡೆಂಟ್ಗಳ ಜೊತೆ ಅಥವಾ ಅವರ ಸಿಲೆಬಸ್ ಜೊತೆ ಒಗ್ಗೂಡಿಸ್ಕೊಂಡು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡ್ಕೊಂಡು ಬಂದಿರೋದು. ಇದೆಲ್ಲನೂ ತುಂಬ ಪರಿಗಣಿಸಬೇಕಾಗಿರೋದು ಮತ್ತೆ ತುಂಬ ದೊಡ್ಡ ವಿಷಯ. ನನಗೆ ತುಂಬ ಖುಷಿ ಅಂದರೆ ಇಂಥ ಒಂದು ದೊಡ್ಡ ಆಯಾಮೋತ್ಸವದಲ್ಲಿ ನನ್ನನ್ನು ಕರೆದು ಹೇಗೆ ಮೈಸೂರಿಗೆ ನಾನು ಚಿತ್ರಕಲೆ ಪರಿಚಯ ಮಾಡ್ಕೋಬೇಕು ಅನ್ನುವಾಗ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಅಂದರೆ
ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಗ್ರ್ಯಾಂಡ್ ವೆಲ್ಕಮ್ ಸಿಗತ್ತೆ ಅಂತ. ಮುಂಬರುವ ದಿನಗಳಲ್ಲಿ ಆಯಾಮದ ಜೊತೆಗೆ ನಾನು ಸೇರ್ಕೊಂಡು ಇನ್ನು ಕೆಲಸ ಮಾಡೋದಿದೆ. ನನ್ನ ಕೃತಿಗಳನ್ನ ಪ್ರದರ್ಶಿಸಲಿಕ್ಕೆ ಆಯಾಮ ಒಂದು ದೊಡ್ಡ ಮೆಟ್ಲಾಗಿದೆ ಅಂತ ಹೇಳ್ತಾ, ಬಹಳ ಜನ ಕಾರ್ಯಕ್ರಮಕ್ಕೆ ಬರ್ತಾರೆ, ಆದ್ರೆ ಬಂದವರಿಗೆಲ್ಲ ಅಭಿರುಚಿ ಇದೆ ಅಂತ ಭಾವಿಸ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಯಾರಿಗೆ ಅಭಿರುಚಿ ಇದೆ, ಕಲೆ ಬಗ್ಗೆ ಸಕಾರಾತ್ಮಕವಾಗಿ ಭಾವನೆ ಇದೆ, ಅವರು ಮಾತ್ರ ಗಟ್ಟಿ ಬಂದಿದ್ದಾರೆ ಅಂತ ನನಗನಿಸ್ತಾ ಇದೆ. ಆ ಗಟ್ಟಿ ಬಂದು ಕುಂತ್ಕೊಂಡು ಈ ಕಲೆಯನ್ನ ಪ್ರೋತ್ಸಾಹಿಸುತ್ತಿರುವಂತ ನಿಮ್ಮೆಲ್ಲರ ಹೃದಯಕ್ಕೆ ಅಭಿನಂದನೆಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಭರತನಾಟ್ಯ ಅನ್ನೋ ಶಾಸ್ತ್ರ ಏನು ಅಂತಂದ್ರೆ, ಇದು ದೇವತೆಗಳು ಮಾಡಿಕೊಂಡು ಬಂದಂತ, ದೇವತೆಗಳು ನಡೆಸಿಕೊಂಡು ಬಂದಂತ, ಇದು ಮನುಕುಲಕ್ಕೆ ಬಿಟ್ಟ ಶಾಸ್ತ್ರ. ಅದು ಭರತನಾಟ್ಯ ಶಾಸ್ತ್ರ. ಇದನ್ನು ಯಾರು ಕೊಟ್ಟರು ಅಂತ ಅಂದ್ರೆ ಬಹುಶಃ ಮೊದಲು ಕೊಟ್ಟವರೇ ದೇವತೆಗಳು. ಸಂಗೀತದ ಬಗ್ಗೆ ಅಭಿರುಚಿ ಇದ್ರು ಸಹ, ನಾನು ಗುಣ ಕಲಿಲಿಲ್ಲ ಅಂದ್ರೂ ಸಹ ಯಾರು ಸಂಗೀತ ಕಲ್ತಿದಾರೋ ಅವ್ರನ್ನ ಪ್ರೀತಿಸಿದ್ರೆ ನಾನು ಸಂಗೀತ ಕಲ್ತಂಗೆ ಅಂತ ತಿಳ್ಕೊಂಡೆ. ಅದಕ್ಕೆ ಅವ್ರನ್ನ ಬೆಂತೋಡ್ತೀನಿ. ನಾನು ಭರತನಾಟ್ಯ ಕಲಿದೇದ್ರು ಪರವಾಗಿಲ್ಲ, ಭರತನಾಟ್ಯ ಕಲ್ತಿರೋರನ್ನ ನಾನು ಪ್ರೀತಿಸಿದ್ರೆ, ಅವರಿಗೆ ಬೆಂತೊಟ್ಟಿದ್ರೆ ನಾನು ಕಲ್ತಂಗೆ ಆಗ್ತದೆ ಅನ್ನೋದಕ್ಕೋಸ್ಕರ ನಾನು ಶಾಂಭವಿ ಸ್ವಾಮಿಗೆ ಬೆಂತೊಟ್ಟಿ ನಾನು ಮಾಡೋ ಮಾಡ್ತೀನಿ. ಇವತ್ತು ಅವ್ರು ಬೆಳೆದಿರ್ಬೇಕಾದ್ರೆ ಯಾವ ವ್ಯಕ್ತಿ ಬೆಳಿತಾನೋ, ಬೆಳೆದ ಮೇಲೆ ನೋಡೋರು ಬಹಳ ಜನ ಇರ್ತಾರೆ, ಬೆಳೆಯೋ ಸಂದರ್ಭದಲ್ಲಿ ನೋಡೋರು ಬಹಳ ಕಡಿಮೆ ಜನ ಇರ್ತಾರೆ. ಆ ಕಷ್ಟಗಳು ಇಲ್ಲ ಅಂತಂದ್ರೆ ಯಾವ ವ್ಯಕ್ತಿ ಏನೂ ಆಗೋದಿಲ್ಲ. ಉತ್ತಮವಾದ ರೀತಿಯಲ್ಲಿ ಅವ್ರು ಮಾಡಿರುವಂತದ್ದು ನಿಜವಾಗ್ಲೂ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ. ಧೈರ್ಯವನ್ನ ಮಕ್ಕಳಿಗೆ ನೀವು ಯಾವತ್ತು ಅಧೈರ್ಯವನ್ನು ಉಂಟು ಮಾಡಬೇಡಿ. ಯಾವ ಕೆಲಸ ಈ ಭರತನಾಟ್ಯದಲ್ಲಿ ಹೋಗ್ತಾ ಇರ್ಬೋದು, ಹೋಗಿ ನೀವೇ ನೆಗೆಟಿವ್ ಮಾತಾಡ್ಬಿಟ್ರೆ ಮಕ್ಕಳು ಏನಾಗ್ಬೇಕು? ಯಾವಾಗಲೂ ಪೋಷಕರು ಪಾಸಿಟಿವ್ ಆಗಿ ನಾಟಕ ಕಲಿತಾರೆ, ಓದಿ ಹೆಸರಾಗಿ ನಿಮ್ಗೇನು ಇಂಟ್ರೆಸ್ಟ್ ಇದೆ ಓದು. ಅವರ ಬಲವಂತವಾಗಿ ಡಾಕ್ಟ್ರು ಓದಲೇಬೇಕು ಅಂತ ಓದಿಸುವಂಥದ್ದು, ಇನ್ನೊಂದು ಇಂಜಿನಿಯರ್ ಆಗಲೇಬೇಕು ಅಂತ ಓದಿಸೋದಿದೆಯಲ್ಲ, ಇಲ್ಲ ಇನ್ನೇನೋ ಆಗಬೇಕು ಅಂತ ಮಕ್ಕಳ ಕನಸುಗಳನ್ನ ನುಚ್ಚು ನೋವು ಮಾಡಿ ನಿಮ್ಮ ಕನಸುಗಳನ್ನ ನೆನಸು ಮಾಡ್ಕೋಬೇಕಂತ ಹೊರಡ್ತಿರಲ್ಲ, ಅದು ಬಹಳ ದೊಡ್ಡ ರಾಂಗ್. ಆ ಕೆಲಸನ ಯಾರು ಪೋಷಕರು ಮಾಡಬೇಡಿ. ನಿಮ್ಮ ಮಕ್ಕಳನ್ನ ಸತ್ಪ್ರಜೆಯಾಗಿ ಧೈರ್ಯದಿಂದ, ವಿಶ್ವಾಸದಿಂದ, ಭರವಸೆಯಿಂದ ಬೆಳೆಸಿ ನಿಮ್ಮ ಮಕ್ಕಳು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆಯಾಮ ಅಕಾಡೆಮಿಯ ಒಂದು ಇದು ಡಾಕ್ಟರ್ ಶಾಂಭವಿ ಸ್ವಾಮಿಯವರು ಇನ್ನು ಅತ್ಯಂತ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟಕ್ಕೂ ಅವರ ಹೆಸರು ಕೊಂಡೊಯ್ಯಲಿ. ಬಹುಶಃ ಅವ್ರಿಗೆ ಏನಂತ ಅಂದ್ರೆ ಒಂದು ಸಾಧನೆ ಕಿಚ್ಚು ಇದೆ, ಧೈರ್ಯ ಇದೆ ಮತ್ತು ವಿಶ್ವಾಸ ಇದೆ, ಭರವಸೆ ಇದೆ. ಅವ್ರಿಗೆ ಏನ್ ಕೆಲಸ ಕೊಟ್ಟರು ಅವ್ರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಕೆಲಸ ಮಾಡೋರನ್ನ ಪ್ರೀತಿಯಿಂದ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರತಕ್ಕಂಥ ಸ್ವಾಮೀಜಿಯವರು ಹೇಳಿದ ಹಾಗೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು ಮೈಸೂರು ಜಿಲ್ಲೆಯ 8 ಜಿಲ್ಲೆಗಳಲ್ಲೂ ಕೂಡ ಬಹಳ ಅತ್ಯಂತ ಎಲ್ಲರನ್ನ ಕಲೆ ಮತ್ತು ಸಂಸ್ಕೃತಿಯಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡ್ತಾ ಇದ್ದಾರೆ. ಆಯಾಮೋತ್ಸವ ಅಥವಾ ಆಯಾಮ ಅಕಾಡೆಮಿ ಬಗ್ಗೆ ನಿಮಗೆ ಗೊತ್ತಿದೆ. ನನಗಿಂತಲೂ ಹೆಚ್ಚಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ, ವಿಶೇಷವಾಗಿ ನೃತ್ಯ ಕ್ಷೇತ್ರದಲ್ಲಿ ತೊಡಗಿಸಿರುವಂತಹ ಕಲಾವಿದರಿಗೆ ಮತ್ತು ವಿದ್ವತ್ ಜನರಿಗೆ ಗೊತ್ತಿದೆ. ನಾನು ಕೂಡ ಕಳೆದ ಸುಮಾರು ಒಂದು 10-12 ವರ್ಷಗಳಿಂದ ಮೇಡಮ್ ಅವರ ಸಂಸ್ಥೆಯ ಸಂಪರ್ಕಕ್ಕೆ ಬಂದಿದ್ದೇನೆ. ಇಲಾಖೆಯ ಅಧಿಕಾರಿಯಾಗಿ ನಾನು ಬೆಂಗಳೂರಿನಲ್ಲಿ ಇದ್ದಾಗಲೂ ಕೂಡ ಮೇಡಮ್ ಅವರ ಸಂಸ್ಥೆ ಬಗ್ಗೆ ಮತ್ತು ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಕೇಳಿದ್ದೆ. ಇಂಥ ಚಟುವಟಿಕೆಗಳು ಹೆಚ್ಚೆಚ್ಚಾಗಬೇಕು ಅಂದ್ರೆ ಕಲಿಯುವ ಆಸಕ್ತಿಯಿಂದ ಹೆಚ್ಚು ಜನ ಬರ್ತಾರೋ ಅದಕ್ಕೆ ಇಮ್ಮಡಿ 100 ಮಡಿಯಾಗಿ ಅದನ್ನು ಪೋಷಿಸುವ, ಅವರನ್ನು ಪ್ರೋತ್ಸಾಹಿಸುವಂತಹ ಕಲಾವಂತ ಹೃದಯಗಳು ಅಂದರೆ ನೀವು, ನಾವು ಬರಬೇಕು. ಜೊತೆಗೆ ಸಂಸ್ಕೃತಿ ಇಲಾಖೆಯೊಂದು ಸರ್ಕಾರದಿಂದ ಸದಾ ಇಂಥ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ, ಆ ಮೂಲಕ ಈ ನಾಡಿನ ಸಂಸ್ಕೃತಿ ಕಲೆಗಳನ್ನ ಸದಾ ಜಾಗೃತವಾಗಿಟ್ಟು ನಮ್ಮ ಹಿಂದಿನವರು ಕಟ್ಟಿಕೊಟ್ಟಂತಹ ಈ ಸಂಸ್ಕೃತಿಯ ಸಿರಿಯನ್ನ
ಇನ್ನಷ್ಟು ಹೆಚ್ಚಿಸಿಕೊಳ್ತಾನೆ. ಆ ಮೂಲಕ ಈ ನಾಡಿನ ಸಂಸ್ಕೃತಿ, ಈ ನಾಡಿನ ಹೆಮ್ಮೆಯನ್ನು ಬೆಳೆಸಲಿಕ್ಕೆ ಸದಾ ನಾವು ಸರ್ಕಾರ ಈ ಇಲಾಖೆಯ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ನಿಮ್ಮ ಜೊತೆಗಿರ್ತದೆ. ಗೌರವಿಸಬೇಕು. ಅವರಿಗೆ ಆಯಾಮ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ ಶ್ರೀಯುತ ವಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೂ ಆಯಾಮ ಅಕಾಡೆಮಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅವರು ಗೌರವಿಸಬೇಕು ಕೇಳ್ಕೊಳ್ತಾ ಅವರಿಗೂ ಕೂಡ ಆಯಾಮ ಅಕಾಡೆಮಿ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರು ಇಟ್ಟಿರುವಂಥ ಚಿತ್ರಗಳನ್ನು ನಾವೆಲ್ಲ ನೋಡಿದ್ವಿ. ಶ್ರೀಯುತ ರವೀಂದ್ರ ಅರಗುಪ್ಪಿ ಅವರನ್ನು ಕೂಡ ಕಲಾರ್ಪಣಂ ಗ್ರೂಪ್ ಆಫ್ ಡ್ಯಾನ್ಸ್ ಮೈಸೂರು ತಂಡ ಪ್ರಸ್ತುತಪಡಿಸುವ ಅಭಿಗಮ್ಯ ತತ್ವಂ ಪ್ರತಿ ಪರಿಕಲ್ಪನೆ ಮತ್ತು ನಿರ್ದೇಶನ ವಿದೂಷಿ ಅಪೂರ್ವ ಜಿ ಮೂರ್ತಿ ಅವರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ.
Go, go.